ಮಂಗಳೂರಿನ ಜೆಪ್ಪು ಮಹಾಕಾಳಿ ಪಡ್ಪು ಅಂಡರ್ ಬ್ರಿಡ್ಜ್ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಸೇರಿದಂತೆ ಸ್ಥಳೀಯರು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಡಿಸೆಂಬರ್ 20ರಂದು ಸಂಚಾರಕ್ಕೆ ಅನುವು ಮಾಡಿಕೊಡುವುದಾಗಿ ಹೇಳಿದ್ದರೂ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ. ಮಂಗಳೂರಿನ ಜೆಪ್ಪು ಮಹಾಕಾಳಿ ಪಡ್ಪು ಅಂಡರ್ ಬ್ರಿಡ್ಜ್ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಸೇರಿದಂತೆ ಸ್ಥಳೀಯರು ತೊಂದರೆ ಅನುಭವಿಸುತ್ತಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ನಡೆಸುತ್ತಿರುವ ಹೋರಾಟ ಸಮಿತಿಯವರು ಇಂದು ಕೂಡ ಕಾಮಗಾರಿ ಪೂರ್ಣಗೊಳ್ಳದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2010ರಿಂದಲೇ ಅಂಡರ್ ಪಾಸ್ ಕಾಮಗಾರಿ ನಡೆಯಬೇಕೆಂದು ನಿರಂತರ ಹೋರಾಟ ಮಾಡುತ್ತಿದ್ರು. ನಂತರ ಕಾಮಗಾರಿ ಆರಂಭವಾಯಿತು. ಇದೀಗ ಕಾಮಗಾರಿ ನಡೆಯುತ್ತಿದ್ರೂ ಕೂಡ ನಿಧಾನಗತಿಯ ಜೊತೆಗೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಲಾಗುತ್ತಿದೆ ಎಂಬ ಆರೋಪ ಕೂಡ ಕೇಳಿಬರುತ್ತಿದೆ. 1 ವರ್ಷದೊಳಗೆ ಈ ಕಾಮಗಾರಿಯನ್ನ ಮುಗಿಸುತ್ತೇವೆ ಎಂದು ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳು ಭರವಸೆ ನೀಡಿದ್ರೂ ಕೂಡ ಕಾಮಗಾರಿ ಇನ್ನೂ ಕೂಡ ಮುಗಿಯುವ ಹಂತ ಕಾಣುತ್ತಿಲ್ಲ. ಇದೀಗ ಹೋರಾಟ ಸಮಿತಿಯವರು ಜನವರಿ ಒಳಗೆ ಈ ಕಾಮಗಾರಿ ಪೂರ್ಣ ಮಾಡಿಕೊಡಬೇಕು, ಸಮೀಪದಲ್ಲಿರುವ ರೈಲ್ವೆ ಗೇಟ್ ಅನ್ನು ಬಂದ್ ಮಾಡುವುದನ್ನು 1 ವರ್ಷ ಮುಂದೂಡಬೇಕು ಎಂದು ಹೋರಾಟ ಸಮಿತಿಯ ಯೋಗೀಶ್ ಶೆಟ್ಟಿ ಜೆಪ್ಪು ಅವರು ಒತ್ತಾಯಿಸಿದ್ದಾರೆ. ಇವತ್ತು ನಾವು ಜೆಪ್ಪು ಮಹಾಕಾಳಿ ಪಡ್ಪಿನ ಕೆಳ ಸೇತುವೆ ಕಾಮಗಾರಿಯ ಪ್ರದೇಶಕ್ಕೆ ನಾವು ಇದ್ದೇವೆ. ನಮ್ಮ ಒಂದು ಕಳೆದ 2010ರಿಂದ ನಾವು ನಿರಂತರವಾಗಿ ಈ ಪ್ರದೇಶದಲ್ಲಿ ರೈಲ್ ರೋಕ್ ಆಗಿರ್ಬೋದು, ಜನಜಾಗೃತಿ ಸಭೆ ಆಗಿರ್ಬೋದು, ಧರಣಿ ಸತ್ಯಾಗ್ರಹ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಜಾಗೃತಿಯ ಕಾರ್ಯಕ್ರಮ ಆಗಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಂಡು ಈ ಪ್ರದೇಶದಲ್ಲಿ ಕೆಳ ಸೇತುವೆ ಅಥವಾ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕೆಂದು ನಾವು ಒತ್ತಾಯ ಮಾಡ್ತಿದ್ದೆವು. ಆದರೆ 3 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಕೆಳ ಸೇತುವೆಯ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ರು. ಆದರೆ ಇವತ್ತು ಈ ಜಾಗಕ್ಕೆ ಇಲ್ಲಿ ನೋಡಿದ್ರೆ ಇವತ್ತು ಕೂಡ ಸರಿಯಾದ ರೀತಿಯ ಕಾಮಗಾರಿ ನಡೀತಾ ಇಲ್ಲ. ಮೊನ್ನೆ ಪ್ರತಿ ಸಂದರ್ಭದಲ್ಲಿ ಸಹ 3 ವರ್ಷದಲ್ಲಿ ಹೇಳಿದರೆ 3 ವರ್ಷದಲ್ಲಿ ಸಹ ಪ್ರತಿಯೊಂದು ಸಂದರ್ಭದಲ್ಲಿ ಡೇಟ್ ಕೊಡ್ತಾ ಇದ್ದಾರೆ. 1 ವರ್ಷದಲ್ಲಿ ಕಾಮಗಾರಿ ಮುಗಿಸ್ತೇವೆ ಅಂತ ಹೇಳಿಕೊಂಡು ಈಗ 3 ವರ್ಷ ಆದರೂ ಕೂಡ ಈ ಕಾಮಗಾರಿ ಮುಗಿದಿಲ್ಲ. ಪ್ರತಿ ಸಂದರ್ಭದಲ್ಲಿ ಒಂದೊಂದು ಡೇಟ್ ಅನ್ನ ನೀಡ್ತಾ ಇದ್ದಾರೆ. ನಾವು ಕಂಪ್ಲೀಟ್ ಮಾಡಿಕೊಂಡು ಸಾರ್ವಜನಿಕರಿಗೆ ಕೊಡ್ತೇವೆ ಅಂತ ಹೇಳ್ಕೊಂಡು. ನಿರ್ಮಲ ನಗರ ವತಿಯಿಂದ ಏನು ನಮ್ಮ ಮುಖ್ಯ ಬೇಡಿಕೆ ಏನೆಂದ್ರೆ ಇಲ್ಲೊಂದು ಟ್ರಯಲ್ ನೋಡಬೇಕು. ನಾವು ಗೇಟ್ ಬಂದ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಟ್ರಯಲ್ ನೋಡಿ ಮತ್ತೆ ಇಲ್ಲಿ ಬಂದ್ ಮಾಡಿ ಸಾಕಂತ. ಅಂದ್ರೆ ಇಲ್ಲಿ ಒಂದು ಪಡಿಲ್ ಆಧಾರ ಇಲ್ಲಿ ಹಾಕುವ ಎಲ್ಲ ಲಕ್ಷಣ ಇಲ್ಲಿ ಇದೆ. ಪಡಿಲ್ ಅಂದ್ರೆ ಆ ಕಡೆ ನೇತ್ರ ಒಂದು ನೀರಿನ ಮಟ್ಟ ಮೇಲಿದೆ, ಇಲ್ಲಿ ಮೊಯ್ಲಿಕೆರೆ ನೀರು ಮಟ್ಟ ಕೂಡ ಮೇಲಿದೆ. ಇಲ್ಲಿ ಮಳೆಗಾಲದಲ್ಲಿ ನೀರು ಟಾಂಕಿ ತರ ನೀರು ನಿಂಕುವ ಎಲ್ಲ ಸಂಭವ ಇದೆ. ಹಾಗೆ ಡಿಸಿ ಮತ್ತು ಮಹಾನಗರಪಾಲಿಕೆ ನಮ್ಮ ಮನವಿ ಏನಂತ ಹೇಳಿದ್ರೆ ನೀವು ಅಲ್ಲಿ 1 ವರ್ಷಕ್ಕೆ ಇಲ್ಲಿ ಟ್ರಯಲ್ ತರ ನೋಡಬೇಕು, ಆದ ನಂತರ ಗೇಟ್ ಬಂದ್ ಮಾಡಬೇಕಂದ್ರೆ ನಮ್ಮ ಮುಖ್ಯ ಬೇಡಿಕೆ. ಜೆಪ್ಪು ಮಹಾಕಾಳಿ ಪಡ್ಪು ಈ ಒಂದು ಕೆಳ ಸೇತುವೆಯ ಕಾಮಗಾರಿಗೆ ತುಳುನಾಡು ರಕ್ಷಣಾ ವೇದಿಕೆ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಹಲವಾರು ಹೋರಾಟಗಳನ್ನು ಸಂಘಟಿಸಿ ವಿವಿಧ ಸಂಘ ಸಂಸ್ಥೆಗಳ ಮುಖೇನ ಹಲವಾರು ಹೋರಾಟಗಳನ್ನು ಮಾಡಿದ ಮುಖೇನ ಈ ಒಂದು ಹಂತಕ್ಕೆ ಕಾಮಗಾರಿ ತಲುಪಿದೆ. ಇದೀಗ ಕೊನೆಯ ಒಂದು ದಿನವನ್ನು ನಮಗೆ ನಿಗದಿಯಾಗಿ ಕೊಟ್ಟಿದ್ದಾರೆ. ಆ ಒಂದು ನಿಗದಿಯ ಟೈಮಿನಲ್ಲಿ ಕೂಡ ಈ ಒಂದು ಕಾಮಗಾರಿ ಮುಕ್ತಾಯ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ತುಳುನಾಡು ರಕ್ಷಣಾ ವೇದಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಒಕ್ಕೂಟಗಳ ಒತ್ತಾಯ ಏನಂದ್ರೆ ಆದಷ್ಟು ಶೀಘ್ರ ಈ ಒಂದು ಹೊಸ ವರ್ಷದ ಸಂದರ್ಭದಲ್ಲಿಯೂ ಈ ಒಂದು ರೋಡನ್ನು ಮುಕ್ತವಾಗಿ ಜನರ ಉಪಯೋಗಕ್ಕೆ ಸಿಗುವಂತೆ ಆಗಲಿ. ಅದೇ ರೀತಿ ಮುಂದೆ ಏನು ಇದೆ ವ್ಯವಸ್ಥೆ, ಆ ಒಂದು ಮಹಾಕಾಳಿ ಪಡ್ಪುನ ರೈಲ್ವೆ ಗೇಟ್ನ ವ್ಯವಸ್ಥೆ, ಆ ವ್ಯವಸ್ಥೆಯನ್ನು ತಾವು ಇನ್ನೊಂದು ವರ್ಷ ಹಾಗೆ ಇರಿಸಿ ಇದರ ಸಾಧಕ ಬಾಧಕಗಳನ್ನ ತಿಳಿಸಿ ನೋಡಿಕೊಂಡು ಆಮೇಲೆ ಅದನ್ನು ಮುಚ್ಚಿ ಸಹಕರಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸುತ್ತಾ ಆದಷ್ಟು ಇಲ್ಲಿನ ಜನಪ್ರತಿನಿಧಿಗಳು ಇದರ ಬಗ್ಗೆ ಹೆಚ್ಚಿನ ಉತ್ಸುಕ ನೀಡಿ ಈ ಒಂದು ರೋಡನ್ನು ಮುಕ್ತವಾಗಿ ಜನರಿಗೆ ಉಪಯೋಗಿಸಲು ಅನುವು ಮಾಡಿಕೊಡಬೇಕೆಂದು ತುಳುನಾಡು ರಕ್ಷಣಾ ವೇದಿಕೆ ಮುಖೇನ ನಮ್ಮ ಆಗ್ರಹ. ಜಾಸ್ತಿ ಇರುವುದರಿಂದ ಇಲ್ಲಿ ವರದಿ ಜಾಸ್ತಿ ಇರುವುದರಿಂದ ಹತ್ತಿರದ ಒಂದು ಕೆರೆ ಉಂಟು, ಮೈಲ್ಗೆರೆ, ಅಲ್ಲಿ ನೀರು ತುಂಬಿ ಅಲ್ಲಿದ್ದು ಹೊಸರು ಈ ರಸ್ತೆಗೆ ಬಂದು ಸೇರುತ್ತದೆ. ಮಳೆಗಾಲದಲ್ಲಿ ತುಂಬ ತೊಂದರೆ ಆಗುವ ಪರಿಸ್ಥಿತಿ ಇರುವುದರಿಂದ ನಮಗೆ ಈ ಮಹಾಕಾಳಿಪಾಡು ಏರಿಯಾದವರಿಗೆ ಹೋಗಲಿಕ್ಕೆ ರಸ್ತೆ ಸಿಗುವುದಿಲ್ಲ. ಮಳೆಗಾಲದಲ್ಲಿ ಒಂದು 4 ತಿಂಗಳು ನಮಗೆ ತುಂಬ ಕಷ್ಟಪಡಬೇಕಾಗ್ತದೆ. ಅಲ್ಲದೆ ಈ ಕಾಮಗಾರಿ ಪೂರ್ಣ ಆಗಿ ರಸ್ತೆಯನ್ನು ಸಾರ್ವಜನಿಕರಿಗೆ ಬಿಟ್ಟುಕೊಟ್ಟ ನಂತರ ನಮ್ಮ ಮಹಾಕಾಳಿಪಾಡು ಗೇಟನ್ನು ಬಂದ್ ಮಾಡುವ ಪರಿಸ್ಥಿತಿ ಇದೆ. ಆದ್ದರಿಂದ ಇದರ ನಮ್ಮ ಒಂದು ವರ್ಷದ ಮಟ್ಟಿಗೆ ನಮಗೆ ಆ ಗೇಟನ್ನು ಮುಚ್ಚದೆ ಸಾರ್ವಜನಿಕರಿಗೆ ತೆರೆದು ಇಡಬೇಕಾಗಿ ನಾವು ವಿನಂತಿಸುತ್ತೇವೆ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಪ್ರಮುಖರು ಪಾಲ್ಗೊಂಡಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.